ಹಾಯ್ ಎಲ್ಲ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹಾಗೆ ನಾವು ಮತ್ತೆ ವಾಪಸ್ ಓಡಿ ಓಡಿ ಬಂದಿದ್ದೀವಿ. ಆದರೆ ಇವಾಗ ಹಿಂದೆ ಯಾಕೆ ಹೋಗ್ತಿದ್ದೀವಿ? ಅದು ಫ್ರಿಜ್ಜಲ್ಲಿ ಹಾಲು ತೆಗೆದುಕೊಂಡು ಬಂದು ಕಾಯಿಸೋಣ ಅಂತ ನಾವು ಮತ್ತೆ ಫ್ರಿಜ್ ಹತ್ರ ಹೋಗಿದ್ದೀವಿ. ಯಾಕೆ ಅಂದರೆ ಸಂಜೆಯ ಸಮಯ, ನಾವು ಸಾಯಂಕಾಲ ಆಗಿದೆ ವಿಡಿಯೋ ಮಾಡ್ಕೊಂಡು ದಬಾಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಓಕೆನಾ? ಹಾಲನ್ನು ಒಡೆಯುವ ಮುಂಚೆ ಅಂದರೆ ಹಾಲಿನ ಪ್ಯಾಕೆಟನ್ನು ಕತ್ತರಿಸುವ ಮುಂಚೆ ಚೆನ್ನಾಗಿ ತೊಳೆದುಕೊಳ್ಳಿ. ಅದರಲ್ಲಿ ಇರುವ ಕಸ ಕಡ್ಡಿ ಎಲ್ಲ ಹಾರೋಗಲಿ ಅಂತ ನೀಟಾಗಿ ತೊಳ್ಕೊಳ್ಳಿ, ಆಯಿತಾ? ಅದಾದಮೇಲೆ ಯೂಸ್ ಮಾಡಿ. ಇದೆಲ್ಲ ಒಳ್ಳೆ ಮಕ್ಕಳ ಲಕ್ಷಣ, ಗೊತ್ತಾಯ್ತಾ? ನಾನು ಒಳ್ಳೆ ಹುಡುಗಿ ಅನ್ನೋದಕ್ಕೆ ನಿಮ್ಗೆ ಇದೆಲ್ಲ ಪ್ರೂಫು ಅಷ್ಟೇ. ಹಂಗಂತ ನಾನು ವಿಡಿಯೋ ಮಾಡೋಕ್ಕೆ ಶೋ ಆಫ್ಗೆ ಇದೆಲ್ಲ ಮಾಡ್ತೀನಿ ಅಂತಲ್ಲ. ನಾನು ವಿಡಿಯೋ ಮಾಡಿಲ್ಲ ಅಂದರೂ ಇದೆಲ್ಲ ಮಾಡ್ತಾ ಇರ್ತೀನಿ, ಆಯಿತಾ? ನನ್ನ ಮಗ ಹಾಲು ಕೇಳ್ದ, ಸರಿ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಇವತ್ತು ಒಂದು ಏನು ತಲೆನೋವು ತಲೆ ಕೆಡೋ ವಿಷಯನ ಮಾಡಿಕೊಂಡೆ. ಏನು ಅಂತ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಯಾಕೆ ಈ ಥರ ಹೇಳ್ದೆ ಅಂತ, ಓಕೆನಾ? ಇವಾಗ ನಮ್ಮ ಸ್ಟವನ್ನು ಹತ್ತಿಸೋಣ. ಬೆಂಕಿ ಹತ್ಸೋದು ಬೇಡ, ಸ್ಟವನ್ನು ಹತ್ಸ್ಕೊಳ್ಳೋಣ. ಹಾಲು ಕಾಯ್ತಾ ಇದೆ, ಇಲ್ಲಿ ನಿಂತ್ಕೊಳ್ಳೋದು ಸರಿ ಇರುತ್ತಾ? ಬೇಡ, ಬೇರೆ ಕೆಲಸ ಮಾಡೋಣ ಬನ್ನಿ. ಮತ್ತೆ ಎಲ್ಲಿಗೆ ಹೋಗ್ತಿದ್ದೀನಿ? ಫ್ರಿಜ್ ಹತ್ರ ಹೋಗ್ತಿದ್ದೀನಿ. ಯಾಕೆ? ನನ್ನ ತರಲೆ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದ್ರು ಬೇಕಂತೆ, ಅದಕ್ಕೆ ನಾವು ಕೂಡ ಏನೋ ಮಾಡೋಣ ಅಂತ ತೆಗ್ದಿದ್ದೀನಿ. ಈಗ ಎಲ್ಲಿ? ವಾಷಿಂಗ್ ಮಿಷಿನ್ ಬಟ್ಟೆಯ ಸಮಯ ಅಂದರೆ ಬಟ್ಟೆ ಒಗಿತಾ ಇದ್ದೀನಿ. ಕೈಲಿ ಬಟ್ಟೆ ಒಗೆಯೋದಾಗಿದ್ರೆ ಈ ವಿಡಿಯೋ ಮಾಡೋ ಸೀನೆಲ್ಲ ಇರ್ತಿತ್ತ ನಮ್ಮದೆಲ್ಲ ಶೋ ಆಫ್ಗಳು. ನೋಡಿ, ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ಬಿಟ್ಟು ಆರಾಮಾಗಿ ಕೆಲಸ ಮಾಡಿಕೊಂಡು ಇದ್ರೂ ಅಯ್ಯೋ ನಮ್ಗೆ ಆ ನೋವು ಈ ನೋವು ಅಂತ ದಿನೆಲ್ಲ ಒದ್ದಾಡ್ತೀವಿ. ಅವಾಗಿನ ಕಾಲದ ಹೆಣ್ಮಕ್ಳೇ ಗ್ರೇಟು ನನ್ನ ಪ್ರಕಾರ, ನಾವೆಲ್ಲ ಏನಿಲ್ಲ. ಓಕೆ, ಯಾವಾಗೂ ಈ ರೋಡಲ್ಲಿ ನೀವು ನೋಡ್ತಾ ಇದ್ರಿ ಏನು ಜಾಮ್ 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 ಅಂತ ತೋರಿಸ್ತಾ ಇದ್ದೆ. ಇವಾಗ ನೋಡಿ ಖಾಲಿ ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಲ್ವಾ? ನಾನು ಎಷ್ಟೊಂದು ಸಮಯ ಈ ಬಾಲ್ಕನಿನಲ್ಲೇ ಇರ್ತೀನಿ, ಈ ಥರ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಹಾಗೆ ಮತ್ತೆ ಅಡುಗೆ ಮನೆಗೆ ಬಂದೆ. ಇಲ್ಲೇನು ಇಟ್ಟಿದ್ದೀನಿ? ಎಣ್ಣೆ ಇಟ್ಟಿದ್ದೀನಿ. ಅಡುಗೆ ಎಣ್ಣೆಪ್ಪ, ಬೇರೆ ಎಣ್ಣೆ ಅಲ್ಲ. ಇಲ್ಲೇನು ಇಟ್ಟಿದ್ದೀನಿ? ಹಾಲು ಇಟ್ಟಿದ್ದೀನಿ. ಎರಡರ ಕೆಲಸ ಮಾಡ್ತಾ ಇದ್ದೇನೆ. ಫುಲ್ ಬ್ಯುಸಿ ಇದ್ದೆ. ಸ್ವಲ್ಪ ಏನೋ ಜಾಸ್ತಿನೇ ಬ್ಯುಸಿ ಇರ್ತೀನಿ, ಸಾಯಂಕಾಲದ ಸಮಯ ಅಲ್ವಾ? ಹೌದು. ಈಗ ಫ್ರೆಂಚ್ ಫ್ರೈ, ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಕೆಟ್ಟದಾಗಿರುತ್ತೆ ಅಲ್ವಾ? ಆದ್ರೂ ಹೇಳ್ತೀನಿ, ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನೋಡಿ, ಎಣ್ಣೆ ಹೆವಿ ಕಾಯಿಸಿದ್ದೆ, ಢಮ ಅಂತ ಫುಲ್ಲು ಏನೇನಾಗ್ತಿದೆ ನಮ್ಮ ಮನೇಲಿ ಅಂತ ನನ್ನ ಮುಖ ನೋಡಿದರೆ, ಎಕ್ಸ್ಪ್ರೆಷನ್ ನೋಡಿರಿ ನಿಮಗೆ ಗೊತ್ತಾಗುತ್ತದೆ. ಓಕೆ, ನಮ್ಮ ಫ್ರೆಂಚ್ ಫ್ರೈ ರಾಣಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಬಿಟ್ಟು ಮಿಕ್ಕಿದ ಕೆಲಸ ನೋಡೋಣ ಅಂತ ಆ ಕಡೆ ಈ ಕಡೆ ಹೋದ್ವಿ, ಆಯಿತಾ? ಇದು ನನ್ನ ಮಕ್ಕಳ ರೂಮು. ಜಸ್ಟ್ ಸಾಯಂಕಾಲ ಕ್ಲೀನ್ ಮಾಡಿದ್ದೆ. ಪಾಪಿ ನನ್ನ ಮಕ್ಕಳ, ಹಿಂಗೆಲ್ಲ ಮಾಡಿರ್ತೀರ, ಮಾನ ಮರ್ಯಾದೆ ಇಲ್ವಾ ನಿಮಗೆ ಅಂತ ಬೈಯೋದಕ್ಕೆ ಅವ್ರು ಇರಲಿಲ್ಲ, ಆಟೋಕ್ಕೆ ಹೋಗಿದ್ರು. ಸೊ ನಾನೇನು ಮಾಡಿದೆ, ಅದನ್ನೆಲ್ಲ ಮತ್ತೆ ತೆಗೆದು ಇಡುವುದೇ ನನ್ನ ಕೆಲಸ. ಯಾಕೆ ಅಂದರೆ ಇವಕ್ಕೆ ತಲೆಯಲ್ಲಿ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ನಾನು ನಮ್ಮಮ್ಮಂಗೆ ಈ ಥರ ಎಲ್ಲ ಕಾಟ ಕೊಟ್ಟಿಲ್ಲಪ್ಪ. ಇದಾವಲ್ಲ, ಏನೇನು ತೆಗಿತಾರೆ ಅಲ್ಲಲ್ಲೇ ಪೀಸಾಕ್ತಾರೆ. ನನಗೆ ಅದು ಇಷ್ಟ ಇಲ್ಲ. ಓಕೆ, ಅಲ್ಲಿ ಬಂದೆ ಇಲ್ಲಿ ಬಂದೆ, ಶಾಕ್ ಆಯಿತು. ಯಾಕೆ ನೋಡಿ ನೀವೇ. ನಮ್ಮ ಹಾಲು ರಾಣಿ ನಾನು ಆಕೆ ನದಿಯ ಥರ ಹರಿಬಾರ್ದು ಅಂತ ಫುಲ್ಲು ಹರಿದು ಉಕ್ಕಿದ್ದಾಳೆ. ನಾನಿವಾಗ ಏನು ಮಾಡಬೇಕು? ತಲೆ ಕೆಟ್ಟೋಯ್ತು ನನಗೆ. ಇದೊಂದು ಕೆಲಸನ ಯಾರಿಗಾರ ಹಾಲು ನೋಡ್ಕೊಳ್ಳಿ ಅಂತ ಹೇಳಿದರೆ ಅವ್ರು ಉಕ್ಸಿದ್ರೆ, ನಾನು ಬಾಯಿ ತುಂಬ ಉಕ್ಕೊಂಡು ಈ ಕೆಲಸ ಕ್ಲೀನ್ ಮಾಡ್ಕೊಂಡಿದ್ರೆ ಸಮಾಧಾನನಾದ್ರೂ ಆಗ್ತಿತ್ತು. ಆದರೆ ನಾನೇ ಉಕ್ಕಿಸಿರುವ ಕಾರಣ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ಮಾಡಿದ ತಪ್ಪನ್ನು ಸರಿ ಮಾಡ್ತಾ ಇದ್ದೀನಿ. ಈ ಹಾಲು ಚೆಲ್ಲಿರುತ್ತಲ್ಲ, ಹಾಲು ವೇಸ್ಟ್ ಆದ್ರೂ ಪರವಾಗಿಲ್ಲ, ಏನು ಅನ್ಸಲ್ಲ ಹೆಣ್ಮಕ್ಳಿಗೆ. ಈ ಹಾಲು ಚೆಲ್ದಾಗ ಕ್ಲೀನ್ ಮಾಡೋದಿರುತ್ತಲ್ಲ, ಅದರಷ್ಟು ತಲೆನೋವು ಇನ್ನೊಂದು ಇರಲ್ಲ. ಆ ತಲೆನೋವು ಕೆಲಸನ ನಾನು ಮಾಡಿಕೊಂಡೆ. ಯಾಕೆ ಅಂದರೆ, ಯಾಕೆ ಇಲ್ಲಿ ನಿಂಗೊಂದು ಟೈಮ್ ವೇಸ್ಟ್ ಯಾಕೆ ಮಾಡೋದು? ಆ ಕಡೆ ಈ ಕಡೆ ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಮಾಡಿ ಬರೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಹಾಲು ರಾಣಿಗೆ ನನ್ನ ಮೇಲೆ ಕೋಪ ಯಾಕೆ ಬಂತು ಅಂತ ಗೊತ್ತಿಲ್ಲ. ಆದರೂ ಬೀರಿ ಉಕ್ಕಿ ಚೆಲ್ಲಿ ಹೋಯಿತು. ಅದನ್ನು ನಾವು ಕ್ಲೀನ್ ಮಾಡಿದೆವು. ಹೆಂಗಿದೆ ನಮ್ಮ ಕೆಲಸ? ಸೂಪರ್ ಅಲ್ವಾ? ಇದು ನನ್ನ ಕತೆ ನಿಮ್ಮ ಜೊತೆ. ಇದು ನನ್ನ ಕಾಮನ್ ಡೈಲಾಗ್. ಹೋಗಿ ಇಲ್ಲಿ ಕಡ್ಡಿಗಳು ರೆಡಿಯಾಗಿದೆ. ಯಾವ ಕಡ್ಡಿ? ಆಲೂಗಡ್ಡೆ ಕಡ್ಡಿ ರೆಡಿ ಆಯಿತು. ಇದಕ್ಕೆ ಇವಾಗ ಒಂದು ಗತಿ ಕಾಣಿಸೋಣ ಅಂತ ತೆಗೆದಿದ್ದು ಆಯಿತು. ಅಲ್ಲಿ ಇಲ್ಲಿ ಬಿದ್ದೋಗ್ತಿದೆ ನೋಡಿ. ಎಷ್ಟು ಕೋಪ ಬರ್ತಿತ್ತಂದರೆ ಇವತ್ತು ನಾನು ಮಾಡೋ ಕೆಲಸ ಎಲ್ಲ ಎಡವಟ್ಟೆ ಆಗ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ.
ಉಪ್ಪು ಖಾರ ಹಾಳು ಮೂಳು ಏನೇನೋ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ತಿಂದ್ರಪ್ಪ ತಿನ್ನಿ ಮಜಾ ಉಡಾಯಿಸಿ ಅಂತ ಹೇಳಿಬಿಟ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಅದಕ್ಕೆ ಒಂಚೂರು ಕೆಂಪು ಸಾಸ್ ಹಾಕೋಣ. ಇವಾಗ ಏನು ಡೈಲಾಗು, ಮೊದಲ ತುತ್ತು ನನ್ನದೇ. ಗೊತ್ತಿರೋರು ನಗ್ತಾ ಇರ್ತೀರ ಅಲ್ವಾ. ಈಗ ಬರೋಣ, ಆ್ಯಪಲ್ ತಿನ್ನೋಣ ಅನ್ನಿಸ್ತು. ಇವಾಗ ನಿಮಗೊಂದು ಆ್ಯಪಲ್ ಕತೆ ಹೇಳ್ತೀನಿ. ಏನು ಕತೆ? ಮೊದಲೆಲ್ಲ ಹೇಳ್ತಿದ್ರು ಡಾಕ್ಟ್ರು, ದಿನಕ್ಕೊಂದು ಆ್ಯಪಲ್ ತಿನ್ನಿ ದೊಡ್ಡ ರೋಗ ಬರಲ್ಲ, ಚೆನ್ನಾಗಿರ್ತೀರ ಅಂತ. ಇವಾಗಿನ ಆ್ಯಪಲ್ಗಳನ್ನ ತಿಂದರೆ ನಿಮಗೆ ಪಕ್ಕ ದೊಡ್ಡ ರೋಗ ಬರುತ್ತೆ. ಯಾಕೆ ಹೇಳಿ? ನೋಡಿ ಅಲ್ಲಿ ಎಷ್ಟು ವ್ಯಾಕ್ಸ್ ಇದೆ. ಅದಕ್ಕೇನೆ ನಾನು ಮಾಡ್ತಿರೋ ಕೆಲಸನ ನೀವು ಕೂಡ ಮಾಡಿಬಿಟ್ಟು ಆಮೇಲೆ ಆ್ಯಪಲ್ನ ತಿನ್ನಿ, ಓಕೆನಾ? ಈ ಥರ ಒಂದು ಕೆಂಪು ಆ್ಯಪಲ್ ತೊಗೊಳ್ಳಿ, ಈ ಥರ ಒಂದು ಶಾರ್ಪಾಗಿರೋ ಚಾಕು ತೊಗೊಳ್ಳಿ, ಅದರಲ್ಲಿ ಹಿಂಗೆ ಗರ 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 ಅಂತ ಎಳಿತಾ ಇದ್ದರೆ ನೋಡಿ ಒಂದು ರಾಶಿ ವ್ಯಾಕ್ಸ್ ಬರುತ್ತೆ. ಇದು ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋಣ ಅಂತ ನಾನು ಆ್ಯಪಲನ್ನು ತೆಗೆದುಕೊಂಡು ಬಂದೆ. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ, ಇಲ್ಲ ಅಂದರೆ ಇದೆಲ್ಲ ಹೊಟ್ಟೆಗೆ ಸೇರಿಕೊಂಡ್ರೆ ಏನಾಗುತ್ತೆ? ನಾವೇನು ಮೇಣದ ಏನು ಬೊಂಬೆಗಳ ಇದೆಲ್ಲ ತಿನ್ನೋದಕ್ಕೆ? ನಾವು ಮನುಷ್ಯರು. ಅವಕ್ಕೇನು ಮಾಡೋರಿಗೇನು ಅಂದರೆ ಇವಾಗಿನ ಏನು ಹಣ್ಣು ತರಕಾರಿ ಬೆಳೆಯೋರಿಗೆ ಬರೀ ಈ ಥರ ಎಲ್ಲ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಬೈಕೋತಾ ಇರ್ತೀನಿ ನಾನು. ದುಡಿಯೋಕ್ಕೋಸ್ಕರ ಜನಗಳ ಪ್ರಾಣ ಜೊತೆ ಆಟ ಆಡೋರಿಗೆ ಏನು ಮಾಡಬೇಕು? ಏನೇನು ಸಿಗುತ್ತೆ ಅದರಲ್ಲೆಲ್ಲ ಹೊಡಿಬೇಕು. ಆದರೆ ಯಾರು ಸಿಗಲ್ಲ ಕಣ್ಣಿಗೆ ಕೈಗೆ. ಏನು ಮಾಡೋದು? ನೋಡಿ ಈ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ತಿನ್ಕೊಳ್ಳಿ, ಓಕೆನಾ? ನನ್ನ ಮಗ ಬಂದ, ಅವನಿಗೆ ಹಾಲು ಕೊಟ್ಟಿದ್ದಾಯಿತು. ನಾವು ಆ್ಯಪಲ್ ತಿನ್ಕೊಂಡು ಸ್ವಲ್ಪ ಸಮಯ ಟಿ ವಿ ನೋಡೋಣ ಅಂತ ಟಿ ವಿ ಹತ್ರ ಬಂದ್ವಿ. ನನ್ನ ಮಗನ ಹತ್ರ ಕೂತ್ಕೊಂಡು ಏನೋ ಕತೆ ಹೊಡಿತಾ ಇದ್ದೀನಿ. ಏನು ಹೊಡೆದೆ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಅದು ಇದು ಅದು ಅಂತ ಏನೋ ಡೈಲಾಗ್ ಹೊಡ್ಕೊಂಡು ಮಾತಾಡಿಕೊಂಡು, ಇಲ್ಲಿ ನೋಡಿದರೆ ಇವು ನಮ್ಮನೆ ಪ್ರಾಣಿಗಳು ಕ್ರಿಕೆಟ್ ಹಾಕೊಂಡು ಕೂತವೆ. ನನಗೆ ಕ್ರಿಕೆಟ್ ನೋಡೋದು ಇಷ್ಟ ಇಲ್ಲ. ಅದಕ್ಕೆ ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ರೂಮ್ಗೆ ಜೂಟಾಗೋಣ ಅಂತ ಕೂತ್ಕೊಂಡು ಹಾಳು ಮೂಳು ಮಾತಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಕಂದ, ನನ್ನ ಪುಟ್ಟ ಕಂದ ಆಟದಿಂದ ಬಂದ. ನೋಡಿ ಹೇಗೆ ನಿಂತಿದ್ದಾನೆ. ಏನು ಮಾಡ್ತಾಯಿದ್ದೀರಾ ಅಂತ ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ. ಇವನೇ ನನ್ನ ಪುಟ್ಟ ಕಂದ. ಅವನಿಗೆ ಫ್ರೆಶ್ ಅಪ್ ಮಾಡಿಸಿ ತಿನ್ನೋಕ್ಕೆಲ್ಲ ಕೊಟ್ಟು ಆಮೇಲೆ ನಾವು ಟೀಚರ್ ಆದ್ವಿ. ಅಂದರೆ ನನ್ನ ಮಗನಿಗೆ ಸ್ವಲ್ಪ ಎಕ್ಸಾಮ್ ಹತ್ರ ಬರ್ತಿದೆ, ಹೋಗಿ ಮುಚ್ಕೊಂಡು ಓದ್ಕೊಂಬಾರೋ ಅಂತ ಹೇಳ್ಬಿಟ್ಟು ಅವನ್ನ ಹೇಳ್ಕೊಂಬಂದ್ಬಿಟ್ಟು ಕೂರಿಸ್ಕೊಂಡು ಸ್ವಲ್ಪ ಸ್ಟಡಿನ ಹೇಳ್ಕೊಡ್ತಿದ್ದೀನಿ. ನಾನೇ ಸ್ಟ್ರಿಕ್ಟಾಗೇನು ಹೇಳ್ಕೊಡಲ್ಲ, ಆಟ ಆಡಿಕೊಂಡೆ ಅದನ್ನು ಮಾಡ್ತೀನಿ. ನೋಡಿ ಫುಲ್ಲು ಅವನಿಗೆ ಖುಷಿ ಆಗೋ ಥರ ಒಂದೊಂದು ಕ್ವಶನ್ ಕೇಳೋದು, ಅವನಿಗೆ ಸ್ವಲ್ಪ ಚೇರಪ್ ಮಾಡೋದು. ನಮ್ಮಮ್ಮ ಎಷ್ಟು ಮುದ್ದು ಮಾಡ್ತಿದ್ದಾರೆ ಅಂತ ಅವನಿಗೆ ಫೀಲ್ ಬರಬೇಕು. ಆವಾಗಲೇ ಮಕ್ಕಳಿಗೆ ಓದೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ನಮಗಿವೆಲ್ಲ ಕೂತ್ಕೊಂಡು ಹೇಳ್ಕೊಡೋ ಸೀನೆಲ್ಲ ಇಲ್ಲ, ಆದ್ರೂ ಮಾಡ್ತೀವಿ. ಏನು ಮಾಡೋದು, ನಾವು ಪೇರೆಂಟ್ಸ್ ಅಂತ ಇದ್ದೀವಲ್ಲ, ಮಾಡಬೇಕಿದೆಲ್ಲ. ಹಾಗಾಗಿ ಅವನಿಗೆ ಸ್ವಲ್ಪ ಹೊತ್ತು ಏನು ಜಾಸ್ತಿ ಹೊತ್ತೇ ಸ್ವಲ್ಪ ಎಲ್ಲ ಅರ್ಥ ಮಾಡಿಸಿ ಹೇಳ್ಕೊಟ್ಟು ನನಗೆ ಕೂತ್ಕೊಂಡು ಅಲ್ಲೇ ನಿದ್ದೆ ಬರ್ತಿತ್ತು. ಅವರು ನಿದ್ದೆ ಮಾಡೋದು ಬೇಡ ಅಂತ ನಮ್ಮ ಕರ್ತವ್ಯಗಳನ್ನು ಮುಗಿಸಿದ್ದೇವೆ. ಇದು ಇವತ್ತಿನ ವಿಡಿಯೋ. ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.